ನಿನ್ನ ಜೊತೆಯಲಿ ಜೊತೆ ಜೊತೆಯಲಿ. ಅವಳ ಬಂಡ್ಲಿಗೆ ಹಾಕಕ್ಕ ನಾ ಇಷ್ಟು ವರ್ಷ ಕಷ್ಟಪಟ್ಟು ಅವನನ್ನು ಸಾಕಿ ಬೆಳೆಸಿದ್ದು. ಅವನು ಯಾವತ್ತಿದ್ರೂ ನನ್ನ ಮಗನೇ. ಮುಂದಕ್ಕೂ ಅವ್ನು ನಾನು ಅಂದ್ಕೊಂಡು ಹಾಗೆ ಇರಬೇಕು. 7 ಜನ್ಮ. ನಿಂಗೇನು ಅಷ್ಟೊಂದು ವಯಸ್ಸಾಗಿಲ್ಲ ಅಕ್ಕ. ಭಾವನ ಪಕ್ಕ ನಿಂತ್ಕೊಂಡ್ರೆ ಒಂಚೂರು ದೊಡ್ಡೋಳು ಅನ್ನಿಸ್ತೀಯ. ಆದರೆ ನನ್ನ ಥರ ಚೂಡಿದಾರ್ ಹಾಕ್ಕೊಂಡು ಆ ಪಿಕ್ಚರಲ್ಲಿ ಮಾಡ್ಕೋತಾರಲ್ಲ ಆ ಥರ ಮೇಕಪ್ ಮಾಡ್ಕೊಂಡ್ರೆ ಭಾವಂಗೆ ಒಳ್ಳೆ ಜೋಡಿ ಅನ್ನಿಸ್ತೀಯ. ಈ ವಯಸ್ಸಲ್ಲಿ ಬೇಕಾ ನನಗದೆಲ್ಲ? ಅದು ನಿಮ್ಮನ್ನೇ ಕರೆಯೋಣ ಅಂತ ಬಂದೆ. ನನ್ನನ್ನ? ಅದೇನೋ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದ್ ಬಿಟ್ಟು ವ್ರತ ಮಾಡ್ತೀರಂತಲ್ಲ, ರಚಿನ ಅದ್ರ ಬಗ್ಗೆ ಕೇಳ್ದಂಗಿತ್ತು. ಇಲ್ಲೇ ಹೊರಗಡೆ ಇದ್ದಾರೆ, ಸ್ವಲ್ಪ ನೋಡ್ತೀರಾ? ಹೌದಾ? ಅದು ತುಂಬಾ ಸಿಂಪಲ್, 2 ನಿಮಿಷ ಹೇಳ್ಕೊಡ್ತೀನಿ. ಸರಿ ಸರಿ. ಅಯ್ಯೋ ಕೈ ಬಿಡು. ನಾ ಏನು ಮಾಡಲ್ಲ ರೀ, ಬನ್ನಿ ಬೇಗ. ಎಲ್ಲಿಗೆ? ಅಯ್ಯೋ ಬನ್ರಿ ಹೇಳ್ತೀನಿ. ಅಯ್ಯೋ ಅಮ್ಮ ನೋಡಿದ್ರೆ? ಅಮ್ಮ ಒಳಗಡೆ ಕೆಲಸ ಮಾಡ್ತಿದ್ರೆ, ಸದ್ಯಕ್ಕಂತೂ ನಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ. ಮೇಲೋಣ ಬನ್ನಿ ಬನ್ನಿ. ಇಲ್ಲಿ ಹಿಂಗೆಲ್ಲ ಇದೆಯಾ? ಇದು ನನ್ನ ಪರ್ಸನಲ್ ಪ್ರಪಂಚ. ಈ ಮನೇಲಿ ನನಗಿದು ಫೇವ್ರೆಟ್ ಪ್ಲೇಸ್. ನಾನು ತುಂಬ ಟೈಮ್ ಪಾಸ್ ಮಾಡೋದೇ ಇಲ್ಲಿ. ನನಗೆ ಎಷ್ಟೇ ಖುಷಿ ಆಗಲಿ, ಏನೇ ಬೇಜಾರಾಗಲಿ, ನಾನು ಇಲ್ಲಿಗೆ ಬರೋದು. ಏನಾದರೂ ಪ್ಲ್ಯಾನ್ ಮಾಡಬೇಕಾದ್ರೆ ಅಥವಾ ಹಳೆ ನೆನಪುಗಳನ್ನೇನಾದರೂ ಮರಿಬೇಕಾದ್ರೆ ಈ ಮನೇಲಿ ನನಗಿದು ಬೆಸ್ಟ್ ಪ್ಲೇಸ್. ಅಷ್ಟೇ ಅಲ್ಲ, ನಿಮ್ಮ ಬಗ್ಗೆ ಕನ್ಸ್ಕೊಂಡಿದ್ದು, ನಿಮ್ಮ ಮೇಲೆ ಪ್ರೀತಿ ಹುಟ್ಟಿದ್ದು, ನಿಮ್ಮನ್ನು ಪಡಿಲೇಬೇಕು ಅಂತ ಹಠ ತೊಟ್ಟಿದ್ದು ಎಲ್ಲ ಇದೇ ಜಾಗದಲ್ಲಿ. ನಮ್ಮ ಪ್ರೀತಿಗೆ ಇದು ಒಂಥರ ತವ್ರ ಮನೆ ಇದ್ದಂಗೆ. ಹೇಗಿದೆ ಜಾಗ? ಇಷ್ಟ ಆಯ್ತಾ? ನಿನ್ನಷ್ಟೇ ಚೆನ್ನಾಗಿದೆ. ಅದು ನಿಮ್ಮ ಹೆಸರು ತುಂಬ ಚೆನ್ನಾಗಿದೆ. ಯಾರಿಟ್ಟಿದ್ದು? ನಮ್ಮಮ್ಮ ಇಟ್ಟಿದ್ದು ಆ ಹೆಸರನ್ನ.
ಒಳ್ಳೆ ಟೇಸ್ಟ್ ಇದೆ ಆಂಟಿಗೆ. ಅದೇ ನಿಮ್ಮ ಅಪ್ಪ ಏನಾದರೂ ಇಟ್ಟಿದ್ದಿದ್ರೆ ಪಂಕಜಾಕ್ಷಿನೋ, ಲೋಕೇಶ್ವರಿನೋ, ಲೋಲಾಕ್ಷಿನೋ ಅಥವಾ ರಾಯಲ್ ರಂಗಮ್ಮ ಅಂತ ಇಟ್ಟಿರೋರು ಕಣ್ರಿ. ಯಪ್ಪ, ಏನು ಸ್ಟ್ರಾಂಗ್ ಇದೆ ರೀ ನಿಮ್ಮ ಕೈಯೇ. ಒಂದಲ್ಲ ಎರಡಲ್ಲ ಅಂತ ನಾಲ್ಕು ಸಲ ಕಪಾಲಕ್ಕೆ ಬಾರಿಸ್ಬಿಡ್ತಲ್ಲ. ಸಾರಿ, ಕೆಟ್ಟದ್ದು ಬಯಸಿದವ್ರಿಗೆ ಒಳ್ಳೇದು ಬಯಸು ಅಂತ ದೊಡ್ಡವ್ರು ಹೇಳಿದ್ದಾರೆ. ಆದರೆ ನೀನು ನನಗೆ ಜೀವನ ಕೊಟ್ಟು ದೇವರಾಗ್ಬಿಟ್ಟೆ. ಯಪ್ಪ, ಅರ್ಥ ಆಗದಿರೋ ಥರ ಎಲ್ಲ ಮಾತಾಡ್ಬಿಡ್ರಿ. ಸಿಂಪಲಾಗಿ ಮಾತಾಡ್ರಿ. ನಂತರ ನೀವು ಅವತ್ತು ನನ್ನ ಕೆನ್ನೆಗೆ ಹೊಡೆದಾಗಲೇ ಡಿಸೈಡ್ ಮಾಡಿಬಿಟ್ಟೆ ಈ ಕೈಗೇನಾದರೂ ಪನಿಷ್ಮೆಂಟ್ ಕೊಡಲೇಬೇಕು ಅಂತ. ಇವಾಗ ಕೊಡ್ಲಾ? ಬಾವಾ ಬಾವಾ, ನೀವಿಲ್ಲಿದ್ದೀರಾ? ರಚಿನ್ ತಾತ ಏನು ಕೇಳಲೇ ಇಲ್ಲ ಅಂತಂದ್ರು. ಹೌದಾ? ಅವ್ರು ಕೇಳಿ ತುಂಬ ದಿನ ಆಯಿತು. ಮೋಸ್ಟ್ಲಿ ಮರ್ತ್ಬಿಟ್ಟಿರ್ಬೇಕು ಅನ್ಸುತ್ತೆ ಅಲ್ವಾ? ಅರೆ, ಇದೇನಿದು? ಮನೆ ಒಳಗೇನೆ ಗಾರ್ಡನ್ನು. ಎಷ್ಟು ಚೆನ್ನಾಗಿದೆ. ಅಕ್ಕಂಗೆ ಈ ಥರ ಗಾರ್ಡನ್ ಅಂದರೆ ತುಂಬ ಇಷ್ಟ. ಹೌದಾ? ಮತ್ತು ನೋಡಿ ನಾವು ಹೆಂಗಂತ ನಮ್ಮ ಸೀನಿಯರ್ಸ್ ಸಿಗ್ತಾರೆ ಅಂತ 6 ವರ್ಷಕ್ಕೆ ಮುಂಚೆನೇ ಇದನ್ನೆಲ್ಲ ಕಟ್ಟಿಸ್ಬಿಟ್ಟಿದ್ದೀನಿ. ಹೌದಾ? ಅದಕ್ಕೆ ನಿಮ್ಮನ್ನ ತುಂಬ ಗ್ರೇಟ್ ಅನ್ನೋದು. ಪ್ರತಿಮಾ ಅವರೇ, ನಿಮಗೆ ಎರಳೆಕಾಯಿ ಜ್ಯೂಸ್ ಮಾಡೋಕ್ಕೆ ಬರುತ್ತಾ? ಎರಳೆಕಾಯ ಬರಲ್ಲಪ್ಪ. ಅಲ್ಲ, ಅಮ್ಮ ಮಾಡ್ತಾ ಇದ್ದಾರೆ. ಬೇಕಾದ್ರೆ ಹೋಗಿ ನೋಡಿ ಕಲ್ತ್ಕೊಳ್ಳಿ. ಇನ್ನೊಂದು ದಿನ ಕಲಿತೀನಿ. ನನಗೆ ಈ ಜಾಗ ತುಂಬ ಇಷ್ಟ ಆಯಿತು. ನನ್ನ ಕಷ್ಟ ಕೇಳೋರು ಯಾರಪ್ಪ? ಹಂಗಲ್ರಿ, ಮದುವೆ ಆದ ಹೊಸ್ತಲ್ಲಿ ನಾದ್ನಿ ಆದವಳು ಭಾವಂಗೆ ಏನಾದರೂ ಮಾಡ್ಕೊಡ್ಬೇಕಂತ ಗೊತ್ತಿಲ್ವಾ? ಹೌದಾ? ಹಾಗಾದ್ರೆ ಈಗಲೇ ಮಾಡ್ಕೊಂಡು ಬರ್ತೀನಿ. ಏನು ಮಾಡೋದು? ನಮ್ಮ ಸಂಕಟದಲ್ಲಿ ಯಾರಿಗೂ ಅರ್ಥನೇ ಆಗ್ತಿಲ್ಲ. ಹೃದಯ ದೀಪ ನಿನದೇ, ಬೆಳಗು ಪ್ರೀತಿಯು ನಿನದೇ. ಹೃದಯ ದೀಪ ನಿನದೇ, ಬೆಳಗು ಪ್ರೀತಿಯು ನಿನದೇ. ನೆಪ ನಾನು ಸ್ಫೂರ್ತಿ ನೀನು, ಸವಿಭಾವ ಪೂರ್ತಿ ನೀನು. ಎದೆಗಿಳಿವ ಶ್ವಾಸವೇ, ಬೆರಳ ಹಿಡಿದು ನಡೆವೆ ನಿನ್ನ ಜೊತೆಯಲಿ, ಜೊತೆಯಲಿ. ಆಂಟಿ, ಅದೇನೋ ಎರಳೆಕಾಯಿ ಜ್ಯೂಸ್ ಮಾಡ್ತೀರಂತಲ್ಲ, ನನಗೂ ಹೇಳ್ಕೊಡಿ, ನಾನು ಮಾಡ್ತೀನಿ. ಎರಳೆಕಾಯಿ ಜ್ಯೂಸು ಊಟದ ಹೊತ್ತಲ್ಲ, ಅದೆಲ್ಲ ಏನು ಬೇಡ. ನೀ ಕೂಲ್ ಡ್ರಿಂಕ್ಸ್ ಬೇಕಾದರೆ ಫ್ರಿಜ್ಜಲ್ಲಿದೆ, ತೊಗೊಂಡು ಕುಡಿ. ನಂಗಲ್ಲ, ಬಾವಂಗೆ ಹೊಸ್ದಾಗಿ ಮದುವೆ ಆಗಿರೋರ್ಗೆ ಏನಾದ್ರು ಮಾಡಿಕೊಡ್ಬೇಕಂತೆ. ಯಾರು ಹೇಳಿದ್ದು? ಅವರೇ ಮಾಡ್ಕೊಂಡು ಬಾ ಅಂತ ಕಳಿಸಿದ್ರು.
ಎಲ್ಲಿದ್ದಾನ ಅವನು? ಮೇಲೆ ಗಾರ್ಡನಲ್ಲಿ ಅಕ್ಕನ ಜೊತೆ ಮಾತಾಡ್ತಿದ್ದಾರೆ. ನಿಮಗೆ ಗೊತ್ತಾ, ಮೊದಲನೇ ಸಲ ಈ ಕೈಯಲ್ಲಿ ನನಗೆ 2 ಏಟು ಹೊಡೆದಾಗ ಈ ಕೈನೇ ಮುರಿದು ಹಾಕ್ಬೇಕಂತ ಅನಿಸಿತ್ತು. 2ನೇ ಸಲ ಹೊಡೆದಾಗ ಈ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಅಂತ ಅನಿಸಿತ್ತು. 3ನೇ ಸಲ ರೋಡಲ್ಲಿ ನನಗೆ ಹೊಡೆದಾಗ ಸತ್ರು ಸರಿ, ಸಾಯೋವರೆಗೂ ಈ ಕೈನ ಬಿಡಲೇಬಾರ್ದು ಅಂತ ಅನಿಸ್ತು. ಈಗೇನು ಅನ್ನಿಸ್ತಿದೆ ಗೊತ್ತಾ? ಅಭಯ್, ಮಾಮ್, ನೀನು ಇಲ್ಲಿ? ನನಗೆ ಗೊತ್ತಿತ್ತು ನನ್ನ ಮಗ ಏನೋ ತರಲೆ ಕೆಲಸ ಮಾಡ್ತಾನೆ ಅಂತ, ಅದಕ್ಕೆ ಬಂದೆ. ಹಂಗೇನು ಇಲ್ಲಪ್ಪ, ಸುಮ್ಮನೆ ಹಾಗೆ. ನಾನೇನು ಮಾಡಲೇ ಇಲ್ಲಪ್ಪ. ನಾನೆಲ್ಲ ನೋಡ್ದೆಪ್ಪ. ಪುಟಾಣಿ, ನಿಮ್ಮ ಅಮ್ಮನ ಕಣ್ ತಪ್ಪಿಸಿ ಕದ್ದು ಮುಚ್ಚಿ ಹೆಂಡ್ತಿನ ಮುದ್ದು ಮಾಡೋಷ್ಟು ದೊಡ್ಡವನಾಗ್ಬಿಟ್ಟೇನೋ ನೀನು. ಇಲ್ಲ ಮಾಮ್, ಏನೋ ಹೇಳ್ಬೇಡ ನೀನು, ನಂಗೊಂಥರ ಆಗುತ್ತೆ. ಆಯ್ತಾಯ್ತು, ಸಂಜೆವರೆಗೂ ತಡ್ಕೊ, ಆಮೇಲೆ ನೀನುಂಟು ನಿನ್ನ ಹೆಂಡ್ತಿ ಉಂಟು. ನಾನು ಯಾವುದಕ್ಕೂ ಅಡ್ಡಿ ಮಾಡೋದಿಲ್ಲ, ಆಯ್ತಾ? ಈಗ ಹೋಗು ಚಿನ್ನು, ಹೋಗು ಹೋಗು ಹೋಗು. ಏನಂಬ ಶಾಲಿನಿ, ಯಾವಾಗ ಎಲ್ಲಿ ಹೇಗಿರಬೇಕು ಅಂತ ನಿಮ್ಮನೇಲಿ ಹೇಳ್ಕೊಟ್ಟಿಲ್ವಾ? ನಾನೇನು ಮಾಡಲಿಲ್ಲ ಅಮ್ಮ, ಸಡನ್ನಾಗಿ ಅವನೇ. ಅಯ್ಯೋ, ಏನಂಬ ಅವನು ಇವನು ಅಂತೆಲ್ಲ ಗಂಡಂಗೆ ಮರ್ಯಾದೆ ಕೊಡಬೇಕು ಅಂತಲೂ ಕಲ್ತಿಲ್ವಾ ನೀನು? ಅದು ಸಾರಿ ಅಮ್ಮ. ಸಂಜೆವರೆಗೂ ದೂರ ದೂರ ಇರಬೇಕು ಅಂತ ಗೊತ್ತಿತ್ತು ತಾನೆ, ಆದರೂ ಇದೆಲ್ಲ ಏನಮ್ಮ? ಅವನಂತೂ ಚಿಕ್ಕ ಹುಡುಗ, ಬುದ್ಧಿ ಇಲ್ಲದೆ ಹುಡುಗಾಟ ಆಡ್ತಾನೆ. ಆದರೆ ನೀನು ಅವನಿಗಿಂತ 5 ವರ್ಷಕ್ಕೆ ದೊಡ್ಡವಳಲ್ವಾ? ನಿಂಗಾದರೂ ಗೊತ್ತಾಗಬೇಕಲ್ವಾ? ಟೀಚರ್ ಆಗಿ ಬರೀ ಸ್ಕೂಲಲ್ಲಿ ಪಾಠ ಮಾಡಿದರೆ ಸಾಲದು, ಮನೇಲೂ ಅದೇ ಥರ ನಡವಳಿಕೆ ಇರಬೇಕು ಅಲ್ವಾ? ಊಟಕ್ಕೆ ಹೊತ್ತಾಯ್ತು, ಬಾ ಬಾ. ಅಮ್ಮ, ಬೇಡಮ್ಮ, ನೀನು ಈ ಕೆಲಸ ಎಲ್ಲ ಮಾಡಬೇಡ. ಆಮೇಲೆ ನನ್ನ ಮಗ ನನ್ನನ್ನು ಬೈತಾನೆ. ಮದುವೆ ಆದ 4ನೇ ದಿನಕ್ಕೆ ಮಗನ ಹತ್ರ ಬೈಸ್ಕೊಳ್ಳೋ ಸುಯೋಗ ನನಗೆ ಆಗ್ಬೇಕು ಹೇಳು? ನಮ್ಮ ಕೆಲಸನ ಮಾಡಿಕೊಂಡ್ರೆ ಒಳ್ಳೇದಲ್ವಾ? ಸೀನಿಯರ್ ಶಾಲಿನಿ ರೀ, ಎಲ್ರಿ ನಿಮ್ಮ ದೇವ್ರು ಕೊಟ್ಟ ಅಕ್ಕ ಕಾಣಿಸ್ತಾನೆ ಇಲ್ವಲ್ಲ? ಸೀನಿಯರ್, ಮಾಮ್, ಏನು ಮಾಮ್, ನಿನ್ನ ಸೊಸೆ ಕಾಣಿಸ್ತಾನೆ ಇಲ್ವಲ್ಲ? ಸೀನಿಯರ್ ಎಲ್ರಿ ಇದ್ದೀರಾ? ನಿಂಗೆ ಸ್ವೀಟ್ ಇಷ್ಟ ಅಲ್ವಾ?
ಅದಕ್ಕೆ ಒಂದು ಹೊಸ ರುಚಿ ಟ್ರೈ ಮಾಡಿದ್ದೀನಿ, ತಿನ್ನೋಡ್ಬಿಟ್ಟು ಹೇಳಿ ಹೇಗಿದೆ ಅಂತ. ನೋಡೋಕ್ಕೇನೋ ತುಂಬ ಚೆನ್ನಾಗೇ ಇದೆ, ಅದರ ಟೇಸ್ಟ್ ಹೇಗಿದೆ ಅಂತ ನಮ್ಮ ಸೀನಿಯರ್ ತಿಂದ್ಬಿಟ್ಟು ಹೇಳ್ತಾರೆ. ಸೀನಿಯರ್, ಯಾಕಮ್ಮ ತಿನ್ನಿಸ್ಕೋ ದೊರೆ, ತಿನ್ಸೋವಾಗ ತಿನ್ಲಿ ಅಂತ ಕಾಯಬಾರ್ದು ಕಣೋ, ಬಾಯಿ ತುಂಬ ಸುಡಬೇಕು. ಹೇಗಿದೆ? ಸೂಪರ್ ಆಗಿದೆಯಂತೆ. ನಿನ್ನ ಸೊಸೆ ನಿನ್ನನ್ನು ಪಾಸ್ ಮಾಡ್ಬಿಡ್ಲು ಮಾಮ್. ಇದೇ ಖುಷಿಗೆ ನನಗೂ ಒಂದು ಹಾಕು. ರೀ 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 ಏನ್ರಿ ಇದು ಅನ್ಯಾಯ? ಒಬ್ಬರೇ ತಿಂತಿದ್ದೀರಲ್ಲ. ನನ್ನ ಹತ್ರ ಮಾತ್ರ ತಿನ್ನಿಸ್ಕೊಂಡ್ರೆ ಸಾಕಾ? ವಾಪಸ್ ನನಗೂ ತಿನ್ನಿಸೋದು ಬೇಡವಾ? ತಿನ್ನಿಸ್ರಿ. ಇದ್ಯಾಕ್ರಿ ಮಾಮ್ನ ಒಳ್ಳೆ ಹಂಗೆ ನೋಡ್ತಾ ಇದ್ದೀರಾ? ತಿನ್ಸಿ. ಬೈ, ಇಂಥದೆಲ್ಲ ನಿನ್ನ ರೂಮಲ್ಲಿ ಇಟ್ಕೋಬಾರ್ದಾ? ನಾನೇನು ತಪ್ಪು ಮಾಡಿದೆ ಮಾಮ್? ಪ್ರೀತಿಯಿಂದ ಒಂದು ಸ್ವೀಟ್ ತಿನ್ನಿಸ್ದೆ, ಪ್ರೀತಿಯಿಂದ ಒಂದು ಸ್ವೀಟ್ ತಿನ್ನಿಸ್ಕೊಂಡೆ, ಅಷ್ಟೇ ತಾನೇ? ಆದರೂ ನಮ್ಗಳ ಮುಂದೆ ಹೀಗೆಲ್ಲ ಸರಸ ಸಾಲಪ್ಪ ಮಾಡ್ತೀಯಲ್ಲೋ? ಇದು ಸರ್ಸ ಅಲ್ಲ ಮಾಮ್, ಜಸ್ಟ್ ಲವ್. ಅದೇನಾದರೂ ಇರಲಿ, ನಮ್ಗಳ ಮುಂದೆ ಹೀಗೆಲ್ಲ ನಡ್ಕೊಂಡ್ರೆ ಚೆನ್ನಾಗಿರಲ್ಲ. ನೀನಾದರೂ ಸ್ವಲ್ಪ ಬುದ್ಧಿ ಹೇಳ್ಬಾರ್ದಮ್ಮ. ಮಾಮ್, ಸುಮ್ಮನೆ ಮಧ್ಯಕ್ಕೆ ಅವ್ರನ್ನ ಯಾಕೆ ಎಳಿತಿದ್ಯಾ? ಇದ್ದಕ್ಕಿದ್ದಂಗೆ ಏನಾಯ್ತು ನಿಂಗೆ? ಇಷ್ಟು ವರ್ಷದಲ್ಲಿ ನೀನು ನನಗೆ, ನಾನು ನಿಂಗೆ ಎಷ್ಟು ಸಲ ತಿನ್ನಿಸಿಲ್ಲ, ತಿನ್ನಿಸ್ಕೊಂಡಿಲ್ಲ? ಅಮ್ಮನಿಗೂ ಹೆಂಡತಿಗೂ ಒಂದೇ ಹೋಲಿಕೆ ಮಾಡ್ತೀಯೇನು? ಯಾಕೆ ಮಾಡಬಾರ್ದು? ನಿನ್ನ ಮೇಲಿರೋದು ಪ್ರೀತಿನೇ, ಹಾಗೆ ಅವ್ರ ಮೇಲಿರೋದು ಪ್ರೀತಿನೇ. ಸೊ ಡಿಫ್ರೆನ್ಸ್ ಎಲ್ಲಿರುತ್ತೆ ಹೇಳು? ಕರೆಕ್ಟಾಗಿ ಹೇಳಿದೆ ಮಗನೆ. ಹೌದಲ್ವೇನಮ್ಮ? ಪ್ರೀತಿ ಮುಂದೆ ಎಲ್ಲ ಸಂಬಂಧನೂ ಒಂದೇ ಅಂತಿದ್ದಾನೆ, ನಿಜ ಅಲ್ವೇನಾ? ಸಾಧ್ಯನೇ ಇಲ್ಲ. ಅಮ್ಮ ಅಮ್ಮನೇ, ಹೆಂಡತಿ ಹೆಂಡ್ತಿನೇ. ಇಬ್ಬರು ಪ್ರೀತಿನೂ ಒಂದೇ ಅಂತ ವಾದ ಮಾಡೋ ಅಗತ್ಯ ಇಲ್ಲ. ಅಭಯ್ ಸುಮ್ಮನೆ ಇರಿ. ಅಮ್ಮಂಗೆ ಯಾಕೆ ಬೇಜಾರು ಮಾಡ್ತಾ ಇದ್ದೀರಾ? ಬೇಜಾರೆಂತದ್ವಿ ಮಾಮ್? ನಿನಗೆ ನನ್ನ ಮಾತೇ ಅರ್ಥ ಆಗ್ತಿಲ್ಲ. ನಾನು ತುಂಬ ಸಿಂಪಲ್ ಆಗಿದ್ದೀನಿ. ಯಾವುದೇ ಕೆಟ್ಟ ಉದ್ದೇಶ ಆಗಲಿ, ಆಲೋಚನೆಗಳಾಗಲಿ, ಮತ್ತೊಂದು ಏನೂ ಇಲ್ಲದೆ ನಿನಗೂ ತಿನ್ನಿಸ್ತಿದ್ದೆ, ಈಗ ಅವ್ರಿಗೂ ತಿನ್ನಿಸ್ದೆ ಅಷ್ಟೆ. ಈಗೇನು ನಿನಗೆ ತಿನ್ನಿಸ್ಲಿಲ್ಲ ಅಂತ ತಾನೇ ನೀನು ಸೀನ್ ಕ್ರಿಯೇಟ್ ಮಾಡ್ತಾ ಇರೋದು? ಬಾ ತಿನ್ನು ಮಾಮ್. ಮಾಮ್, ಯಾಕೆ ಇಷ್ಟೊಂದು ಬೇಜಾರಾಗಿದೆಯಾ? ಪ್ಲೀಸ್ ತಿನ್ನು ಮಾಮ್. ಅವಳಿಗೆ ಮಾತ್ರ ಬಲವಂತವಾಗಿ ತಿನ್ನಿಸ್ಬಿಟ್ಟು ನನಗೆ ಮಾತ್ರ ಇನ್ನೂ ಕೈಯಲ್ಲೇ ಹಿಡ್ಕೊಂಡು ಕೇಳ್ತಿದ್ದಾನೆ. ಬೇಡ ಅಂದೆ ತಾನೆ? ಎಲ್ಲರೂ ಊಟ ಮಾಡಿ. ಅಮ್ಮ, ಯಾಕಮ್ಮ ಬೇಜಾರು ಮಾಡ್ಕೊಂಡಿದ್ದೀರಾ? ಅಭಯ್, ತಡೀರಿ ಅಮ್ಮನ್ನ. ಇವ್ರ ತಮಾಷೆ ಏನು ಅಂತ ನಿಮಗೆ ಗೊತ್ತಲ್ವಾ ಅಮ್ಮ? ಬನ್ನಿಮ್ಮ. ನನಗೆ ಯಾರೂ ಸಮಾಧಾನ ಮಾಡೋದು ಬೇಕಾಗಿಲ್ಲ. ಹೇಗಿದ್ರು ತಿನ್ಸಕ್ಕೆ ನಿಮ್ಮ ಯಜಮಾನ್ರಿದ್ದಾರಲ್ಲ, ತಿನ್ನಿಸ್ಕೊಂಡು ಆರಾಮಾಗಿ ಊಟ ಮಾಡಿ ಎಲ್ಲರೂ. ಸದ್ಯಕ್ಕೆ ನನ್ನನ್ನು ಬಿಟ್ಬಿಡಿ. ಮಾಮ್, ನೀನು ನನ್ನ ಮೇಲಿನ ಕೋಪನ ಸೀನಿಯರ್ ಮೇಲೆ ತೋರಿಸ್ಬೇಡ. ಈ ವಯಸ್ಸಾದವಳು ಕೋಪ ಮಾಡಿಕೊಂಡ್ರೆ ಯಾರಿಗೂ ನಷ್ಟ ಇಲ್ಲ. ಹೇಗೂ ನಿನಗೆ ಹೆಂಡತಿ ಬಂದಾಯ್ತಲ್ಲ, ಇನ್ನು ನನ್ನ ಅಗತ್ಯ ನಿನಗಿಲ್ಲ. ಊಟ ಮಾಡಿ. ಪಾಪ ಆಂಟಿ, ಅವ್ರಿಗೆ ತುಂಬ ಬೇಜಾರಾಗಿದೆ ಅನಿಸುತ್ತೆ. ಆ
ಅಕ್ಕಂಗೆ ತಿನ್ನಿಸ್ದೇ ಇದ್ದಿದ್ರೆ ಏನೂ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ನೀನು ಬೇರೆ ತೆಗಿಬೇಡ, ಸುಮ್ಮನಿರಮ್ಮ ತಾಯಿ. ಒಂದು ನಿಮಿಷ ಬಂದೆ.